ಪತ್ರಿಜಿಯವರು ಯಾವಾಗಲೂ ತುಂಬಾ ಇದಕ್ಕೆ ಪ್ರಾಮುಖ್ಯತೆ ಕೊಡ್ತಾ ಇದ್ರು. ಫುಲ್ ಮೂನ್ ಡೇ ಅಂದ್ರೆ ಅವ್ರಿಗೆ ಹಬ್ಬ, ದೊಡ್ಡ ಹಬ್ಬ ನಮ್ಮ ಪಿರಮಿಡ್ ಮಾಸ್ಟರ್ಗಳಿಗೆ. ಆ ಈ ಒಂದು 18 ಆದರ್ಶ PSSM 18 ಆದರ್ಶ ಸೂತ್ರಗಳಲ್ಲಿ 18 ಪ್ರಿನ್ಸಿಪಲ್ಸ್ ಅಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಫುಲ್ ಮೂನ್ ಡೇ ದಿನ ನಾವು ಮೆಡಿಟೇಷನ್ ಮಾಡಬೇಕು ಅಂತ. ಆ ಹುಣ್ಣಿಮೆ ಧ್ಯಾನದ ಬಗ್ಗೆ ತುಂಬಾ ವಿವರವಾಗಿ ನಾವು ಪ್ರತಿ ಒಂದೊಂದು ತಿಂಗಳು ನಾವು ಹೇಳ್ಕೊಂಡು ಬಂದಿದ್ದೀವಿ. ಇವತ್ತು ತಿಳ್ಕೊಳ್ತಕ್ಕಂಥದ್ದು ಏನಂದ್ರೆ, ಟಾರ್ಕಮ್ ಸೆರೆಡೇರನ್ ಅಂತಕ್ಕಂಥ ಒಬ್ಬ ಸೈಂಟಿಸ್ಟ್ ಅವರು ಬುಕ್ ಬರೆದಿದ್ದಾರೆ. ಅದರಲ್ಲಿ ದೊಡ್ಡ ಹುಣ್ಣಿಮೆ ಧ್ಯಾನ ಅಂತಕ್ಕಂಥದ್ದು ದೊಡ್ಡ ಬುಕ್ನೇ ಬರೆದರು. ಆ ಟಾರ್ಕಮ್ ಸೆರೆಡೇರನ್ ಬರೆದಿರ್ತಕ್ಕಂಥ ಜೋಡಿಯಾಕ್ ಅಂತ ಒಂದು ಚಾಪ್ಟರ್, ಆ ಜೋಡಿಯಾಕ್ ಅಂತ ಚಾಪ್ಟರ್ ಅಲ್ಲಿ ಇದೆಲ್ಲ ವಿವರಣೆ ಕೊಟ್ಟಿದ್ದಾರೆ. ಫುಲ್ ಮೂನ್ ಡೇ ಒಂದು ಪ್ರಾಮುಖ್ಯತೆ ಏನು, ಇಂಪಾರ್ಟೆನ್ಸ್ ಅಂದ್ರೆ ಏನು, ಅದ್ಭುತವಾಗಿ ಬರೆದಿದ್ದಾರೆ ಆ ಬುಕ್ನ. ಜೋಡಿಯಾಕ್ ಅಂತ ಟಾರ್ಕಮ್ ಸೆರೆಡೇರನ್ ಅವರು. ಏನಾಗುತ್ತಂದ್ರೆ ಇವತ್ತಿನ ದಿನ ಈ ಹುಣ್ಣಿಮೆ ದಿವಸ ಏನಾಗುತ್ತಂದ್ರೆ, ಈ ಪವರ್ ಹೌಸ್ ಅಂತಾರೆ. ಅಂದ್ರೆ ಎನರ್ಜಿ ಅಂತಕ್ಕಂಥದ್ದು ಫುಲ್ ಪವರ್ ಆಗಿರುತ್ತೆ. ಎಲ್ಲ ಶೇಖರಣೆ ಭೂಮಿ ಮೇಲೆಲ್ಲ ಬೀಳ್ತಾ ಇರುತ್ತೆ ಆ ಕಾಸ್ಮಿಕ್ ಎನರ್ಜಿ. ಆ ಒಂದು ಸೂರ್ಯನಿಂದ ಬಂದಿರತಕ್ಕಂಥ ಕಿರಣಗಳು ಆ ಚಂದ್ರನ ಮೇಲೆ ಬೀಳ್ತವೆ. ಆ ಚಂದ್ರನ ಮೇಲೆ ಬಿದ್ದಾಗ ಆ ಚಂದ್ರನಿಂದ ಮತ್ತೆ ನಮಗೆ ಭೂಮಿಗೆ ಬರ್ತದೆ ಆ ಒಂದು ಕಾಸ್ಮಿಕ್ ಎನರ್ಜಿ, ವಿಶ್ವಶಕ್ತಿ. ಇದನ್ನ ಏನಂತಾರೆ ಕಾಸ್ಮಿಕ್ ಶಾಕ್ಸ್ ಅಂತಾರೆ. ನೀವು ಕರೆಂಟ್ ಶಾಕ್ ನೋಡಿರ್ತಾರೆ, ಏನಾದ್ರು ಮುಟ್ಕೊಂಡ್ರೆ ಕರೆಂಟ್ ಶಾಕ್ ಹೊಡಿತೆ. ಆದ್ರೆ ಕಾಸ್ಮಿಕ್ ಶಾಕ್ಸ್ ನಮಗೆ ಬರುತ್ತೆ ನೋಡಿ. ನಾವು ಧ್ಯಾನದಲ್ಲಿ ಕುತ್ಕೊಂಡಿರ್ತೀವಿ, ಧ್ಯಾನದಲ್ಲಿ ಕುತ್ಕೊಂಡ ಒಂಥರ ನಿಟ್ಟು ಹೊಡೆದಂಗೆ ಆಗುತ್ತೆ ನಮಗೆ. ಒಂಥರ ಆ ಕಾಸ್ಮಿಕ್ ಎನರ್ಜಿ ಬಂದು ನಮಗೆ ಶಾಕ್ ಹೊಡಿತೆ. ಅಂದ್ರೆ ಶಾಕ್ ಅಂದ್ರೆ ಎನರ್ಜಿ ಬರುತ್ತೆ. ಎನರ್ಜಿ ಬಂದಾಗ ನಮಗೆ ಒಂಥರ ಜರ್ಕ್ ಹೊಡೆದಂಗೆ ಆಗುತ್ತೆ. ಆ ಕರೆಂಟ್ ಶಾಕ್ ಅಲ್ಲ, ಎಲೆಕ್ಟ್ರಿಕಲ್ ಶಾಕ್ ಅಲ್ಲ, ಕಾಸ್ಮಿಕ್ ಶಾಕ್ಸ್. ಆ ಕಾಸ್ಮಿಕ್ ಶಾಕ್ಸ್ ನಮಗೆ ಬಂದು ಅವಾಗ ನಮ್ಮಲ್ಲಿ ಆ ಶಾಕ್ ಅಂದ್ರೆ ಅರ್ಥ ಅದು ಕಾಸ್ಮಿಕ್ ಎನರ್ಜಿ ನಮ್ಮಲ್ಲಿ ಬಂದಾಗ ಎಷ್ಟೋ ನಮ್ಮಲ್ಲಿ ಬದಲಾವಣೆ ಆಗ್ತದೆ, ಎಷ್ಟೋ ಕ್ಲೆನ್ಸಿಂಗ್ ಆಗುತ್ತೆ.